ಧಾರವಾಡ ನಗರದ ವಾರ್ಡ್ ನಂಬರ್ 18ರ ಜಾಧವ್ ಕಾಲನಿಯ ನಿವಾಸಿಗಳ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. ಆದರೆ ನಿವಾಸಿಗಳ ಪರಿಸ್ಥಿತಿಯಂತೂ ಹೇಳುತ್ತಿರೋದು. ಸರ್, ಇದು ತೇಜಸ್ನಗರ ಸ್ಕೂಲ್ನಿಂದ ದೊಡ್ಡ ಸೊಸೈಟಿ ಪ್ಲಾಟ್ನಿಂದ ಈ ಎಲ್ಲ ಒಟ್ಟು ಒಂದು 5-6 ಏರಿಯಾದ ಸೇರಿ ಈ ಗಟ್ರಕ್ಕೆ ಬಂದು ಟಚ್ ಆಗಿ ಯಾವುದು ಗಟ್ರ ಇಲ್ಲ ಸರ್. ಇಲ್ಲಿಂದ ಗಟ್ರ ತುಂಬಿ ಎಲ್ಲ ಮನೆ ಒಳಗೆಲ್ಲ ನೀರು ಹೋಗ್ತೈತಿ. ಕೊಳಚೆ ನೀರು ಎಲ್ಲ ಗಲೀಜು ನೀರು, ಬಚ್ಚಲ ಪಕ್ಯ ನೀರು ಎಲ್ಲ ನೀರು ಹೋಗ್ತೈತಿ. ಮನೆ ಒಳಗೆ ಹೋಗ್ತೈತಿ. ಮತ್ತು ಇದ್ರ ಜೋಡಿ ಹಾವು ಚೋಳು ನೀರಿನೇ ಬರ್ತಾವೆ ಸರ್. ಎಷ್ಟೋ ಜನರಿಗೆ ಭಯ ಭೀತಿ ಸರ್. ಮಳೆ ಆದರೆ ಸಾಕು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ. ಏನು ರಸ್ತೆ ಇಲ್ಲ ಏನಿಲ್ಲ. ಎಲ್ಲರೂ ಬಂದು ನೋಡಿ ಕಸಿ ಹೋಗ್ತಾರೆ. ಏನು ಈ ರಸ್ತೆ ಯಾರು ಕಾಣಂಗಿಲ್ಲ. ನಾವು ಯಾರಿಗೆ ಹೇಳ್ಬೇಕು? ಬರ್ತಾರ ನೋಡ್ತಾರ ಹೋಗ್ತದ. ರಸ್ತೆಯಾಗ 12 ವರ್ಷ ಆಗಿದ್ರಿ. ರಸ್ತೆ ಆಗಂಗಿಲ್ಲ ಹಿಂಗೆ ಮಾಡ. ನಾವು ಬರುದು ಹ್ಯಾಂಗ ಈಗ? ಬರುದು ಹೋಗೋದ ಸಾಲ ಹುಡುಗರು ಸಾಲಿ ಹೋಗೋದ ಹೆಂಗ ಹೋಗೋದ? ಆಂಬುಲೆನ್ಸ್ ಗಾಡಿ ಕರ್ತಿದ್ರಿ ಬರಂಗಿಲ್ಲ. ಮತ್ತೆ ಪೇಷಂಟ್ ಡೆಲಿವರಿ ಪೇಷಂಟ್ ಮಾಡ್ಕೊಂಡು ಹೋಗೋದ ಅದು ಬಿ ಗಾಡಿ ಬರಂಗಿಲ್ಲ. ಈಗ 12 ವರ್ಷ 20 ವರ್ಷ ಆಗಿದೆ. ತೊಂದರೆ ಆಗಕತ್ತ ಭಾಳ ಇದೆ. ಎಲ್ಲಾರು ಬರ್ತದ, ದೊಡ್ಡ ಮಂತ್ರಿ ಬರ್ತದ, ಬಂದು ನೋಡ್ಕಸಿ ಹೋಗ್ತದ. ಏನು ಮಾಡಂಗಿಲ್ಲ. ಹಂಗ ದೊಡ್ಡ ಬರ್ತಾರ, ಮಾಡ್ತಿ ಏನು ಮಾಡಂಗಿಲ್ಲ. ಅದ ಅಂತದ ಅವರು, ಬೇರೆ ಏನಿಲ್ಲ. ನಮಸ್ಕಾರ. ವಿಶೇಷವಾಗಿ ಇದು ತೇಜಸ್ವಿ ನಗರ್ ಜಾಧವ್ ಕಾಲನಿಯಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿ ಜನಗಳು ವಾಸವಾಗಿದ್ದು, ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಉದಾಹರಣೆಯಾಗಿ ಹೇಳಬೇಕಾದ್ರೆ ರಸ್ತೆ ಇಲ್ಲ, ಮತ್ತು ಗಟ್ರಗಳಿಲ್ಲ, ಕುಡಿ ನೀರಿನ ಸಮಸ್ಯೆ ಇದೆ, ಮತ್ತು ಕರೆಂಟ್ ಸಮಸ್ಯೆ ಇದೆ. ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಮತ್ತು ವಿಶೇಷವಾಗಿ ಮಳೆಗಾಲದಲ್ಲಂತೂ 4 ತಿಂಗಳು ತುಂಬ ಕಷ್ಟದಲ್ಲಿರ್ತಾರೆ. ಯಾಕೆ ನೀರಿನ ರಭಸಕ್ಕೆ ತಗ್ಗಿನ ಪ್ರದೇಶ ಇರೋದ್ರಿಂದ ಮ್ಯಾಗಿನ ಕೊಳಕು ನೀರೆಲ್ಲ ಮನೆಗಳ ಒಳಗಡೆ ಬಂದು ಅನೇಕ ರೀತಿಯ ಒಂದು ಹಾವುಗಳು ಬರ್ತಾವೆ, ಚೇಳುಗಳು ಬರ್ತಾವೆ, ಮತ್ತು ಗಲೀಜೆಲ್ಲ ಮನೆಗಳ ಒಳಗಡೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಯಾರಿದ್ದೀರಿ, ದಯವಿಟ್ಟು ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ರಿ. ಈಗಾಗಲೇ ನಾವು DC ಅವರಿಗೆ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಲೆಟರ್ಗಳನ್ನು ಕೊಟ್ಟಿದ್ದೇವೆ. ಬಟ್ ಮಾಡ್ತೇವೆ ಅಂತ ಹೇಳಿದರೆ ಇನ್ನಾದರೂ ಯಾರೂ ಸಹಿತ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಕಾರ್ಪೊರೇಟರ್ ಆದಂಥ ಈ ಸ್ಟೇಟಿದೆ ಅರವಿಂದ್ ಬೆಲ್ಲದವರು ಇದ್ದಾರೆ, MLA ಅವರು, ಮತ್ತು ಕಾರ್ಪೊರೇಟ್ರು ಕವಿತಾ ಕಬೇರ್ ಅವರಿದ್ದಾರೆ. ಅವ್ರಿಗೂ ಸಹಿತ ನಾವು ಎಷ್ಟೋ ಸಲ ನಾವು ರಿಕ್ವೆಸ್ಟ್ ಕೊಟ್ಟರು ಸಹಿತ ಮಾಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಆದರೂ ಮಾಡಿಲ್ಲ. ಸುಮಾರು ಒಂದು 20 ವರ್ಷ ಆಯಿತು. ಅದು ಹಂಗೆ ಆಶ್ವಾಸನೆಗಳೇ ಕೊಡ್ತಾ ಇರೋ ಹೊರತು ಯಾವುದೇ ರೀತಿ ಕಾರ್ಯಕ್ರಮ ಮಾಡೋಕ್ತಾ ಇಲ್ಲ. ಯಾಕೆಂದರೆ ಮಳೆಗಾಲ ಬಂದರೆ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಇದೆ. ಗ್ಯಾಸ್ನವ್ರು ಸಹಿತ ಯಾರೂ ಬರೋದಿಲ್ಲ ಕೆಳಗಡೆ, ಮತ್ತು ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಬರಲಿಕ್ಕೆ ಆಟೋಗಳು ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಆಗಲಿಕ್ಕೆ ತುಂಬ ಯಾವುದೂ ಇಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಬೇಡಿಕೆಗಳು ಏನೇನದಾವೆ? ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ಇದಕ್ಕೆ ರೋಡು ಮತ್ತು ಗಟ್ರ ಇವೆರಡು ಮುಖ್ಯವಾಗಿ, ಬೀದಿ ಲೈಟು ಮತ್ತು ಕುಡಿ ನೀರಿನ ಒಂದು ಸಮಸ್ಯೆ, ಇವೆಲ್ಲಗಳನ್ನು ಸರಿಯಾಗಿ ಮಾಡಬೇಕು. ಯಾಕಂದರೆ ಕುಡಿ ನೀರು ಪೈಪಿಗೆ ಡ್ರೈನೇಜ್ ಲಿಂಕೇಜ್ ಇದೆ. ಅನೇಕ ಸರಿ ಮಕ್ಕಳು ಸಹಿತ ವಾಂತಿ ಭೇದಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾವು ಎಷ್ಟೋ ಸಲ ರಿಕ್ವೆಸ್ಟ್ ಕೊಡ್ತಿದ್ದೇವೆ. ದಯವಿಟ್ಟು ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸಿ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸಿ ಆದಷ್ಟು ಬೇಗ ಈ ಒಂದು ಜಾಧವ್ ಕಾಲನಿಯಲ್ಲಿರುವಂಥ ಈ ಒಂದು ವಾರ್ಡ್ನಲ್ಲಿ ಕೆಲಸವನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇವೆ. ರಸ್ತೆ, ಚರಂಡಿ, ಕರೆಂಟ್ ಇಲ್ಲದೆ ಇಲ್ಲಿ ನಿವಾಸಿಗಳು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗಾದ್ರೆ ಏನು ಹೇಳ್ತಾರೆ ಇಲ್ಲಿಯ ಜನ? ಮತ್ತು ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತೀವಿ, ಒಂದು ಅಂಗಡಿ ತರಕಾರಿ ಏನಾದರೂ ಇರಲಿ ನಾವು ತರಕ್ಕೆ ಹೋಗ್ತೀವಿ. ಅದು ರಸ್ತೆ ಚೆನ್ನಾಗಿದ್ರೆ ಚಲೋ ಇದ್ರೆ ಹೋಗಕ್ಕೆ ಪಾಡಲಿ. ಅಲ್ಲಿ ಏನಾದರೂ ನಾವು ಕಾಲು ಜಾರ್ಕೊಂಡು ಬಿದ್ದರೆ ಬರ್ತಾರೆ. ಇಲ್ಲಿ ಒಬ್ಬರು ಬರಲ್ಲ. ಇಲ್ಲಿ ಬರೀ ನೋಡೋದು ಹೋಗೋದು ಅಷ್ಟೇ. ಆಶ್ವಾಸನೆ ಅಷ್ಟೇ ಅದು. ಅದಕ್ಕೆ ನಮ್ಮ ಪೇಷಂಟ್ಗಳು ಇರ್ತವೆ. ನಾವು ವಾರಕ್ಕೆ 2 ಟೈಮ್ ಹೋಗ್ತೀವಿ. ಎಷ್ಟು ಟೈಮ್ ಬಿದ್ದು ಬಂದಿದ್ದೀವಿ ಅಲ್ಲಿ. ಎಷ್ಟಂತ ನಾವು ಹಿಂಗೆ ಸಂಭಾಳಿಸ್ಕೊಂತ ಹೋಗ್ಬೇಕು. ಇವತ್ತು ನೋಡಿದೀವಿ, ನಾಳೆ ಎಷ್ಟು ವರ್ಷ ಆಗಕ್ಕೆ ಬಂತು ನಾವು ಅದು ರಸ್ತೆ ಮಾಡಿಕೊಡ್ತಾರೆ ಅಂತ ಹೇಳಿ ಇನ್ನೂ ಮಟ್ಟ ಒಂದು ಬೀದಿ ಲೈಟ್ ಸಹಿತ ಹಾಕಿಲ್ಲ. ಪೈಪ್ಲಿಂಗ್ ಎಲ್ಲ ಕುಡಿಯೋ ನೀರೊಳಗೆಲ್ಲ ಕಸ, ಗಟ್ರಿ ನೀರು, ಕುಡಿಯೋ ನೀರು ಎಲ್ಲ ಮಿಕ್ಸ್ ಮಾಡಿ ನಾವು ಕುಡಿಬೇಕು. ಮಕ್ಕಳು ಮರಿ ಏನಾದರೂ ಆದರೆ
ನಾವು ಏನು ಹಿಂಗಾತ ನಾವು ಒಂದು ಜಂಗಲ್ದಲ್ಲಿ ಇದ್ದೀವಿ ಅಂತ ವ್ಯಾಪಾರದಸ್ತರು ಒಬ್ಬರು ಬರಲ್ಲ. ನಾವು ಏನಾದರೂ ಕೊಂಡ್ಕೊಳೋದಂದ್ರೆ ಯಾರು ಏನು ಬರಲ್ಲ ವ್ಯಾಪಾರದಸ್ತರು. ಅದೇ ನಾವು ಏನು ಮಾಡಬೇಕು, ಬೇಲ್ದಾರ್ ಎಷ್ಟು ಟೈಮ್ 2 ಟೈಮ್ ಬಂದಿದ್ರು ಬೇಲ್ದಾರ್. ನೋಡಿದಾರೆ ನೋಡಿ ಮಾಡ್ತೀವಿ ಅಂದರು, ಅದನ್ನು ಮಾಡಿಕೊಟ್ಟಿಲ್ಲ. ಎಷ್ಟು ಟೈಮ್ ನಾವು ಹಿಂಗೆ ಇರೋದು, ಹಂಗೆ ಸಾಯೋದು, ಇಲ್ಲೇ ಇದ್ದಿದ್ದು ಗಟ್ರು ನೀರು ತಗೊಂಡಿಲ್ಲಿ. ಮಂದಿ ಬರಂಗಿಲ್ಲ. ಇದು ಗ್ಯಾಸಿನ ಗಾಡಿ ಬಂದ್ರೆ ಅವ್ರೇನಂದ್ರೆ ಇಲ್ಲ ರೋಡ್ ಸರಿ ಇಲ್ಲಮ್ಮ ನೀವೇ ತಗೊಂಡ್ ಹೋಗ್ರಿ. ನಾವು ಎಷ್ಟು ಟೈಮ್ ತಲೆ ಮೇಲೆ ಹೊತ್ಕೊಂಡು ಬರ್ಬೇಕು ಗ್ಯಾಸ್ ಅದು. ನಮ್ದು ಭಾಳ ನಮ್ಮ ಮನೆ ಗಂಡು ಮಕ್ಳು ಇಲ್ಲ, ನಮ್ಮ ಮನೆಯವ್ರು ಇದ್ದಿದ್ರೆ ನಾವು ಹೆಂಗಾದ್ರು, ಆದ್ರೆ ನಮ್ಮ ಮನೆಯವ್ರು ತಿರ್ಕೊಂಡಿದ್ದಾರೆ. ನಾವು ಹೆಣ್ಮಕ್ಳಂತ ಎಷ್ಟಂತ ನಾವು ಹಿಂಗೆ ತಗೊಂಡು ಹೋಗ್ಬೇಕು. ಏನು ಜನ ಒಬ್ರು ಇಬ್ರು ಬರ್ತಾರೆ, ಅವ್ರು ಆಂಬುಲೆನ್ಸ್ ಇರಲಿ ಏನಿರಲಿ ಏನು ಬರಲ್ಲ ಸರ್. ನಮ್ದು ಭಾಳ ಸಮಸ್ಯೆ ಐತಿ ಈ ರಸ್ತೆ ಮೇಲೆ. ನೋಡ್ರಿ ನೀವು ರಸ್ತೆ ಮಾಡ್ಕೊಡೋದ್ರೆ ಕೊಡ್ರಿ, ಇಲ್ಲಾಂದ್ರೆ ನಾವು ಹಿಂಗೆ ಸಾಯ್ತೇವೆ ಬೇಕಾದ್ರೆ. ಇಲ್ಲಾಂದ್ರೆ ಶಗಣಿ ರಸ್ತೆ ಆದ್ರೂ ಹೇಳ್ರಿ ಅವ್ರಿಗೆ ಸಾರ್ಸ್ ಕೊಡೋದು. ಅದೂ ಇಲ್ಲಾಂದ್ರೆ ಸಿಮೆಂಟೂ ಹಾಕ್ತಾ ಇಲ್ಲ, ಕಡಿನೂ ಇಲ್ಲ, ಉಸುಕೂ ಇಲ್ಲ. ಇಂದು ಸ್ವಲ್ಪ ಗೊಬ್ಬರ ತೊಗೊಂಡು ಬಂದು ಅದಾದ್ರೂ ಸಾರಿಸಿ ಅದ್ರ ಮೇಲೆ ನಡಿತೇವೆ ನಾವು. ಹೆಂಗಾದ್ರೂ ಹಾಗೆ ಮಾಡ್ಕೊಂಡು ಹೋಗ್ಬೇಕೀಗ. ಸರ್ ನನ್ನ ಹೆಸರು ಸುಧಾಮ್ ಶಿವಾಜಿ ಮಾಳೆ ಅಂತ, ವಾರ್ಡ್ ನಂಬರ್ ಮೊದಲು ಹಳೆ 18 ರೀ, ಈಗ 20 ಇದೆ ಸರ್. ಸರ್ ಇಲ್ಲಿ ವಾಸ ಮಾಡ್ತಾ ನಾನು 15 ವರ್ಷ ಆಗಿದೆ. ಸರ್ ಮನೆಗೆ ಬರ್ತೀವಿ, ಎಲ್ಲ ಮನೆಗೆ ಟ್ಯಾಕ್ಸ್ಗಳಿದೆ, ಟ್ಯಾಕ್ಸ್ ತುಂಬ್ತಾ ಇದೆ ಸರ್. ಮುನ್ಸಿಪಾಲ್ಟಿ ಮಾತ್ರ ಇಲ್ಲಿ ಬರೋದಿಲ್ಲ ಸರ್ ಯಾರು. ಗಟ್ಟರದಾಗ ಭಾಳ ಸಮಸ್ಯೆ ಸರ್ ಇಲ್ಲಿ. ಮತ್ತು ಸರ್ ನೀರು ಐತಲ್ಲ ಸರ್, ಕುಡಿ ನೀರು ಜಲಮಂಡಲದ ನೀರು ಇದ್ದಾವೆ, ಅದು ಫಸ್ಟ್ ಚೆಂಬರ್ ನೀರು ಬರ್ತಾರೆ. ಅವರು ಫಸ್ಟ್ 15 ನಿಮಿಷ ಚೆಂಬರ್ ನೀರು ಬಿಟ್ಕೊಂಡು ಕುಡಿ ನೀರು ಕುಡಿಬೇಕು ಸರ್. ಮತ್ತು ಆಮೇಲೆ ಸರ್ ಹುಡುಗರು ಜ್ವರ ಬರ್ತದೆ ಸರ್, ಜ್ವರ ಹೋಗೋದಿಲ್ಲ, ಡೊಂಗ ಜ್ವರ. ಅದ್ರಾಗ ಇನ್ನೊಂದು ಸರಿ ಸಮಸ್ಯೆ ಸರ್ ಇಲ್ಲಿ ನೋಡಿ, ಮೊನ್ನೆ ನೋಡಿರಿ ಒಬ್ಬರ ಗಂಡು ಮಗ ತಿಳ್ಕೊಂಡ್ರ ಮೇಲೆ ಆ್ಯಂಬುಲೆನ್ಸ್ ಬಂದಿದೆ ಸರ್. ಆ ಹೆಣ ಹಾಕಿದ ಮೇಲೆ ಆ್ಯಂಬುಲೆನ್ಸ್ ಪಲ್ಟಿ ಆಗಿದೆ ಸರ್ ಇಲ್ಲಿ ಬಿದ್ದಿದೆ. ಒಂದು ಗಾಡಿ ಯಾವುದು ಬರೋದಿಲ್ಲ, ಯಾವ್ದು ಫೆಸಿಲಿಟಿ ಇಲ್ಲ. ಮತ್ತು ಅದ್ರ ಸರ್ ಇವರು ಸರ್ ಹೇಳ್ತಾರೆ, ಇವ್ರು ಸಾಹೇಬ್ರು ಏನು ಹೇಳ್ತಾರೆ ಸರ್, ನಮ್ಮ ಸ್ಮಾರ್ಟ್ ಸಿಟಿ ಧಾರವಾಡ ಎಲ್ಲರೂ ಬಂದು ಹೇಳ್ತಾರೆ. BJPದವ್ರು ಬಂದಾರ, ಕಾಂಗ್ರೆಸ್ದವ್ರು ಬಂದವ್ರ, ಶಂಕರ್ ಪಾಟೀಲ್ ಗೌಡ ಬಂದಾರ, ಅವ್ರು ನೋಡಿ ಇಲ್ಲಿ ಸಮಸ್ಯೆ ನೋಡ್ಯಾರ. ಮತ್ತು ಸರ್ ಅವ್ನು ಹೇಳ್ತಾರೆ ಸರ್ ಹೇಳ್ತಾರೆ ಇಲ್ಲ ಆಗಿದ್ರೆ ರೋಡ್ ಸಮಸ್ಯೆ ಆಗಿದ್ದು ನಿಮ್ಮ ಸಂಕ್ಷನ್ ಆಗಿದ್ರೆ ಮಾರ್ಚ್ ತಿಂಗಳು ಆಗ್ತದೆ ಹೇಳ್ಯಾರ. ಮತ್ತು ಮಾರ್ಚ್ ತಿಂಗಳು ಆಗಿದ ಮೇಲೆ ಸರ್ ಹೋಗಿದ ಮೇಲೆ ಇಲ್ಲ ಟೆಂಡರ್ ಹಾಕಿವಿ, ಅವ್ರು ಬರಲಿಲ್ಲ. ಮತ್ತು ಆಮೇಲೆ ಮಳೆ ಚಾಲು ಸರ್, ಮಳೆ ಚಾಲು ಆಗಿದ ಮೇಲೆ ಇರೋ ಈಗ ಆಗೋದಿಲ್ಲ, ಕಡಿ ಉಸುಕು ಹಾಕಕ್ಕೆ ಬರೋದಿಲ್ಲ ಅವರು. ಮನೆ ಸರ್ ಇಲ್ಲಿ ಸರ್ ಯಾರು ಸರ್ ಅಷ್ಟೇ ಶಂಕ್ಷನ್ ಆಗೇ ಸರ್, ಮತ್ತು ಬೇರೆ ಕಡೆ ಅವ್ರು ಹಾಕ್ಯಾರ. ನಾವು ಸರ್ ಮೊನ್ನೆ ನೋಡಿ ಮೆಹರ್ಬಾನ್ ತೆಗೆದು ಸರ್ DC ಆಫೀಸ್ಗೆ ಅವ್ರ ಲಿಸ್ಟ್ ಅವ್ರು ಕೊಟ್ಟಿದ್ದೀವಿ, ಕಮಿಷನರ್ಗೆ ಕೊಟ್ಟಿವಿ ಸರ್. ಸಣ್ಣ ಮಕ್ಕಳು ತೊಗೊಂಡಿರೋ ಬಿಸಿಲು ಹೋಗಿದ್ವಿ ಅಲ್ಲಿ. ಹೋಗಿದ ಮೇಲೆ ಅವ್ರು ಏನು ಬರೋಲ್ಲ. ಇನ್ನು ಬಿಟ್ಟರೆ ಅವ್ರು ಕಾರ್ಪೊರೇಟ್ರು ದಾನಾಬಾ ಕಬೀರ್ ಇದ್ದಕ್ಕೆ ಸರ್, ನಮ್ಮ 18 ಕವಿತಾ ಕಬೀರ್ ಇದ್ದಿ ಸರ್. ಇನ್ನು ಬಿಟ್ಟು ನಮ್ಮ ವಾರ್ಡ್ಗೆ ಇನ್ನು ಬಿಟ್ಟು ಬರಲಿಲ್ಲ ಸರ್. ಏನು ಸಮಸ್ಯೆ ಬಂದಿದ್ದು ಏನೈತೆ ಕೇಳ್ಕೋಬೇಕು. ಯಾರು ಸರ್ ಅರವಿಂದ್ ಬೆಲೆದಾರ ಬಂದು ಹೋಗ್ಯಾರ ಸರ್ ಇಲ್ಲಿ, ಎಲ್ಲ ಮಾಡೋಣ ಅಂತ ಹೇಳ್ಯಾರ. ಅವರು ಹೇಳ್ಯಾರ ಮಾರ್ಚ್ ತಿಂಗಳು ಆಗೈತೆ ರೀ, ಸಂಕ್ಷನ್ ಆಗೈತೆ ಮಾಡೋಣ ರೀ, ಏನು ಬಿಟ್ಟು ಏನಿಲ್ಲ ಸರ್. ನಾವು ಮಂದಿ ಜನಗಳು ಹಂದಿಗಳು ಜಾನುವಾರು ಜಾನುವಾರುಗಳು ಇದ್ರೆ ನಮ್ಮ ನಾಲ್ಕು ಕೈ ಗುಡ್ಸತ್ತೆ, ಅವ್ನು ಓಡ್ಕೋತಾರೆ. ನಮ್ಮ ಮಂದಿ 2 ಕಾಲು ಮನುಷ್ಯ ಹಿಂಗೆ ಓಡೋಕೆ ಆಗೋಲ್ಲ ಸರ್ ರೋಡ್ದಾಗೆ. ಇಲ್ಲಿ ಭಾಳ ಸಮಸ್ಯೆ ಸರ್ ಇಲ್ಲಿ. ಸರ್ ನೀವು ನೋಡಿದ್ರೆ ನೀವೇ ಅಲ್ಲಿ ಇರಿದ್ರು ಆ ರೋಡ್ದಾಗ ಅಡ್ಡಾಡಂಗೆ ಸರ್, ಒಂದು ಗಾಡಿನೇ ಬರೋದಿಲ್ಲ. ಗಾಡಿ ಸ್ವಂತ ಗಾಡಿ ಇದ್ದ ಸರ್, ಬೇರೆ ಕಡೆ ಇಟ್ಕೊಂಡು ನಾವು ಬರಬೇಕು ಇಲ್ಲಿ ನಡ್ಕೊಂಡ್ರೆ. ಸಿಲಿಂಡರ್ ಗಾಡಿ ಎಲ್ಲ ಬರೋದಿಲ್ಲ ಸರ್, ಯಾವುದೂ ಇಲ್ಲಿ ಯಾವ್ದು ಫೆಸಿಲಿಟಿ ಇಲ್ಲ ಸರ್. ಮುನ್ಸಿಪಾಲಿಟಿ ಇದ್ದಾರೆ, ಕಸ ಎಲ್ಲಿದ್ರೆ ಸರ್ ಮಂದಿ ಆಜುಬಾಜು ಹೇಳ್ತಾರೆ. ಇಷ್ಟಾದ ಮೇಲೂ ಎಚ್ಚೆತ್ತುಕೊಳ್ಳುತ್ತಾ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳೇ ಇವರಿಗೆ ಪರಿಹಾರ ಆದರೂ ಯಾವಾಗ? ನಿರಂತರ ಜನರ ಧ್ವನಿಯಾಗಿ ನಿಲ್ಲಲಿದೆ ಕ್ರಾಂತಿ ಸಮಾಚಾರ ಟಿವಿ. ಭಾಳ ತ್ರಾಸ ಆಕತ್ರಿ. ಆಮೇಲೆ ವಯಸ್ಸಾದಾರ ಹಂಗೆ ಅಲ್ರಿ ಓಣ್ಯಾಗ. ಆಮೇಲೆ ಹಂದಿ ಕಾಟ, ಆಮೇಲೆ ನಳ ಎಲ್ಲಿ ಬೇಕಾದ್ರೆ ಪೈಪ್ ಹೊಡೆದವು. ಆಮೇಲೆ ಗಟ್ರಿ ಇಲ್ರಿ, ಭಾಳ ತೊಂದರೆ ಆಗೈತೆ ರೀ. ನಮ್ಮ ಮನೆಗೆಲ್ಲ ನೀರು ಬರ್ತಾವಲ್ರಿ, ಬರತ್ತವ್ರಿ ನೀರೆಲ್ಲ. ಮಳೆ ಬಂತ ಭಾಳ ತ್ರಾಸ ಆಕತ್ರಿ. ಕ್ಯಾಮ್ರಾಮನ್ ಸುಪ್ರೀತ್ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.